ಹುಬ್ಬಳ್ಳಿ ನಗರದ ಅಶೋಕ ಆಸ್ಪತ್ರೆಯಲ್ಲಿ ಹೃದಯ ಮತ್ತು ಮೂತ್ರಪಿಂಡ ಚಿಕಿತ್ಸೆಯ ಹೊಸ ಯುಗಕ್ಕೆ ಚಾಲನೆಯನ್ನು ಸಿಕ್ಕಿದಂತಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ಕ್ಯಾಥ್ ಲ್ಯಾಬ್ ಮತ್ತು ಡಯಾಲಿಸಿಸ್ ಘಟಕವನ್ನು ಭವ್ಯವಾಗಿ ಉದ್ಘಾಟಿಸಲಾಗಿದ್ದು, ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು, ಅಶೋಕ ಆಸ್ಪತ್ರೆ ಸಮಾಜ ಸೇವೆಗೆ ಬದ್ಧವಾಗಿದ್ದು ಹೃದಯ ಹಾಗೂ ಮೂತ್ರಪಿಂಡ ಚಿಕಿತ್ಸೆಯಲ್ಲಿ ಹೊಸ ಅಲೆಯನ್ನು ಹುಟ್ಟಿಸಿದೆ. ಎಲ್ಲ ವರ್ಗದ ಜನತೆಗೆ ಅನುಕೂಲವಾಗಲಿ ಎಂದು ಹಾರೈಸಿದ ಅವರು, ಇದು ಒಂದೇ ದಿವಸಕ್ಕಾಗಿರುವಂಥದ್ದಲ್ಲ, ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಗುಡ್ ವಿಲ್ಲನ್ನು ಜನರೇಟ್ ಮಾಡಿದ್ದಾರೆ. ಎಲ್ಲರ ಜೊತೆಗೂ ಕೂಡ ಬೆರೆತು ಸಮಾಜ ಸೇವೆಯನ್ನು ಕೂಡ ಮಾಡಿದ್ದಾರೆ. ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಎಲ್ಲರ ನಡುವೆ ಇವತ್ತು ಈ ಆಸ್ಪತ್ರೆ ಪರಿಪೂರ್ಣವಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ. ನಾನು ಡಾಕ್ಟರ್ ಬಂಗಾರ್ ಶೆಟ್ಟರ್ಗೆ, ವರ್ಷಾ ಬಂಗಾರ್ ಶೆಟ್ಟರ್ಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಮಧ್ಯ ಕ್ಷೇತ್ರದ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಗೌರವ ಅತಿಥಿಗಳಾಗಿ ಭಾಗಿಯಾಗಿದ್ದು, ಇವತ್ತು ಎಲ್ಲರೂ ಹೇಳ್ತೇವೆ ನಾವು ಆಸ್ಪತ್ರೆಗಳಿಗೆ ಬರಬೇಕು ಅಂತೇಳಿ, ಆದರೆ ರೋಗಿಗಳು ಹೊರಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಬೇಗನೆ ಗುಣಮುಖರಾಗಿ ನಗನಗ್ತಾ ಹೊರಗೆ ಹೋದಾಗ ಅಲ್ಲಿರ್ತಕ್ಕಂಥ ವೈದ್ಯರಿಗೂ ಅಷ್ಟೇ ಖುಷಿಯಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕೂಡ ಅಷ್ಟೇ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಅಶೋಕ್ ಬಂಗಾರ್ ಶೆಟ್ಟರ್ ಅವ್ರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಹಾಸ್ಪಿಟಲ್ ವಿಶೇಷವಾಗಿ ಭಾಳ ಒಳ್ಳೆಯ ರೀತಿಯಾದಂಥ ಒಂದು ಆಸ್ಪತ್ರೆಯಾಗಿ, ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ಒಳ್ಳೆಯ ಸಂಕಲ್ಪ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಎಲ್ಲರೂ ಕೂಡ ಬಂದಂಥ ನಾವು ನೋಡ್ತಾ ಇದ್ದೀವಿ. ಅನೇಕ ಸಂದರ್ಭದಲ್ಲಿ ನಾವು ಫೋನ್ ಮಾಡ್ತೇವೆ, ಯಾಕಂದರೆ ನಮಗೆ ಜನಪ್ರತಿನಿಧಿಗಳಂದ್ರೆ ಗೊತ್ತೈತೆ, ಡಾಕ್ಟ್ರಿಗೆ ಗೊತ್ತೈತಿ, ಬೊಮ್ಮಾಯಿ ಸಾಹೇಬ್ರ ಕರೆದಾಗ ಸಾಕಷ್ಟು ಎಲ್ಲರೂ ಪಳಗೆ ಬರುತ್ತದೆ. ನಮ್ಮ ಕಡೆ ಬರೋರು ಯಾರಂದ್ರೆ ಫೋನ್ ಮಾಡಿಸಿ ಬಿಲ್ ಕಮ್ಮಿ ಮಾಡಿಸಿ ಅಂತ ಹೇಳಕ್ಕೆ ಎಲ್ಲರೂ ಬರೋರು. ಹೃದ್ರೋಗ ತಜ್ಞ ಹಾಗೂ ಬೆಂಗಳೂರು ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮಾಜಿ ನಿರ್ದೇಶಕರಾದಂತಹ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರ ಸಹ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಒಂದು ಆಪರೇಷನ್ ಮಾಡಬೇಕಾದ್ರೆ, ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಈ ರೋಗಿಗೆ ಒಳ್ಳೆಯದಾಗಲಿ, ಈತನಿಗೆ ಚಿಕಿತ್ಸೆ ಯಶಸ್ವಿ ಆಗಲಿ ಅಂದ್ಬಿಟ್ಟು ಮನಸ್ಸಲ್ಲೇ ನಾವು ಪೂಜೆ ಮಾಡ್ತೀವಿ ಆ್ಯಕ್ಚುಲಿ. ಅದರಿಂದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ವೈದ್ಯರು ಯಾವುದೇ ಅಂದರೆ ಇನ್ನೊಂದು ಅಂದರೆ ನಮ್ಮ ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಇನ್ನೊಂದು ಇದೆ. ನಾವು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆಯ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅಷ್ಟು ಕೊಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಅಶೋಕ ಆಸ್ಪತ್ರೆಯ ವೈದ್ಯಕೀಯ ತಂಡದ ಪರವಾಗಿ ಹೃದ್ರೋಗ ತಜ್ಞರಾದ ಡಾಕ್ಟರ್ ಸೃಷ್ಟಿ ವಾಳದ ಪಟ್ಟಣಶೆಟ್ಟಿ, ಮೂತ್ರಪಿಂಡ ತಜ್ಞರಾದಂತಹ ಡಾಕ್ಟರ್ ನವೀನ್ ಪಟ್ಟಣಶೆಟ್ಟಿ, ಕಣ್ಣಿನ ತಜ್ಞೆ ಡಾಕ್ಟರ್ ವರ್ಷಾ ಬಂಗಾರ ಶೆಟ್ಟರ್ ಹಾಗೂ ನರ ಮೂಳೆ ತಜ್ಞ ಡಾಕ್ಟರ್ ಅಶೋಕ್ ವಿ ಬಂಗಾರ ಶೆಟ್ಟರ್ ಉಪಸ್ಥಿತರಿದ್ದು, ಹೊಸ ಘಟಕದಿಂದ ಹುಬ್ಬಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನತೆಗೆ ತುರ್ತು ಹೃದಯ ಹಾಗೂ ಮೂತ್ರಪಿಂಡ ಚಿಕಿತ್ಸೆಯನ್ನು ಒದಗಿಸಲು ಸಾಧ್ಯವಾಗಲಿದೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ನಮ್ಮ ಅಶೋಕ ಆಸ್ಪತ್ರೆಯಲ್ಲಿ ಒಂದು ಕ್ಯಾಥ್ ಲ್ಯಾಬ್ ಮತ್ತು ಡಯಾಲಿಸಿಸ್ ಘಟಕವನ್ನು ಉದ್ಘಾಟನೆ ಮಾಡಿದ್ದೀವಿ. ಈಗಾಗಲೇ ನಾವು 8 ತಿಂಗಳಿಂದ ಕ್ಯಾಥ್ ಲ್ಯಾಬನ್ನು ಓಪನ್ ಮಾಡಿ 100ಕ್ಕೂ ಹೆಚ್ಚು ಆ್ಯಂಜಿಯೋಗ್ರಫಿ, ಆ್ಯಂಜಿಯೋಪ್ಲಾಸ್ಟಿ ಪ್ರೊಸೀಜರ್ಗಳನ್ನು ಮಾಡಿದ್ದೇವೆ. ಸೊ ಇವತ್ತು ನಮಗೆ ತುಂಬ ಸಂತೋಷವಾದಂಥ ದಿನ. ಸೊ ಈ ಒಂದು ಅವಕಾಶ ಅಥವಾ ಇದನ್ನು ಸ್ಥಾಪನೆ ಆಗಿ ಇದು ಒಂದು ಜನಕ್ಕೆ ಇದರಿಂದ ಸೇವೆ ಮುಟ್ಟಲಿ ಅನ್ನೋದು ಆ ಒಂದು ಸದುದ್ದೇಶದಿಂದ ನಾವು ಇದನ್ನು ಆರಂಭಿಸಿದ್ದೇವೆ. ಹಾಗೂ ಎಲ್ಲ ಜನರಿಗೆ, ಮೇಲ್ವರ್ಗ ಕೆಳವರ್ಗ ಎಲ್ಲ ಜನರಿಗೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ವಾಸ್ಥ್ಯ ಹಾರ್ಟ್ ಆ್ಯಂಡ್ ಕಿಡ್ನಿ ಕೇರ್ ಅನ್ನು ಇವತ್ತು ಇನಾಗ್ರೇಷನ್ ಮಾಡಿದ್ದೇವೆ. ಇಲ್ಲಿ ಯಾವುದು ಹಾರ್ಟಿನ ತೊಂದರೆ ಇದ್ದರೆ, ಕಿಡ್ನಿ ತೊಂದರೆ ಇದ್ದರೆ ಇಲ್ಲಿ ಎಲ್ಲ ಟ್ರೀಟ್ಮೆಂಟ್ ಆಗ್ತವೆ. ಎಮರ್ಜೆನ್ಸಿ ಆ್ಯಂಜಿಯೋಪ್ಲಾಸ್ಟಿ ಎಲ್ಲ ಅವೈಲೇಬಲ್ ಇದೆ. ಪೀರಿಯಾಟ್ರಿಕ್ ಡಿವೈಸ್ ಕ್ಲೋಸರ್ಸ್, ಈ ಪಿ ಸ್ಟಡಿ ಮತ್ತು ಎಲ್ಲ ಪ್ರೊಸೀಜರ್ಸು ಆಗ್ತವೆ. ಪೆರಿಫೆರಲ್ ಆ್ಯಂಜಿಯೋಗ್ರಫೀಸ್ ಕೂಡ ಆಗ್ತವೆ. ಸರ್, ನಾವು ಇಲ್ಲಿ ಅಶೋಕ ಹಾಸ್ಪಿಟಲಲ್ಲಿ ಆ್ಯಸ್ ಅ ಪಾರ್ಟ್ ಆಗಿ ನಾವು ಡಯಾಲಿಸಿಸ್ ಯೂನಿಟ್ ಮತ್ತು ಕ್ಯಾಥ್ ಲ್ಯಾಬ್ ಯೂನಿಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಇನಾಗ್ರೇಷನ್ ಡೇ. ಈ ಥರ ಡಯಾಲಿಸಿಸ್ ಸೆಂಟರ್ ಮತ್ತು ಕ್ಯಾಥ್ ಲ್ಯಾಬ್ ಮಾಡಿರೋದು ಉದ್ದೇಶ ಏನಂದರೆ ಇಲ್ಲಿ ಜನಕ್ಕೆ ಒಳ್ಳೆಯದಾಗಲಿ, ಆಮೇಲೆ ಅದರದ್ದೆಲ್ಲ ಯೂಸ್ ತೊಗೊಳ್ಳಿ ಅಂತೇಳಿ. ಈಗ ಡಯಾಲಿಸಿಸ್ ಯೂನಿಟ್ 24/7 ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ಗೌರ್ಮೆಂಟ್ ಎಲ್ಲ ಹೊರಗಡೆ ತಾಲೂಕು ಪ್ಲೇಸಲ್ಲಿ ಗೌರ್ಮೆಂಟ್ ಡಯಾಲಿಸಿಸ್ ಫ್ರೀ ಮಾಡಿದೆ, ಆದರೂ ಓವರ್ಫ್ಲೋ ಆಗ್ತಾ ಇದೆ ಜನರಿಗೆ. ಸೊ ಅದನ್ನು ನಿಭಾಯಿಸೋಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದನ್ನು ನಾವು ರೇಟ್ BPL ಕಾರ್ಡಲ್ಲಿ ನಾವು ಕನ್ಸೆಷನ್ ಮಾಡಿ ಮಾಡ್ತಾ ಇದ್ದೇವೆ. ಈಗ ನಮ್ಮದು ರೀಸನೇಬಲ್ ಚಾರ್ಜಸ್ ಇದಾವೆ. ಇಟ್ ಇಸ್ ನಾಟ್ ಲೈಕ್ ವೆರಿ ಹೈ ಚಾರ್ಜಸ್ ಏನಿಲ್ಲ, ರೀಸನೇಬಲ್ ಚಾರ್ಜಸ್ ಇದ್ದಾವೆ.
ಥ್ಯಾಂಕ್ ಯು. ಸಮಾರಂಭದಲ್ಲಿ ಆಸ್ಪತ್ರೆಯ ವೈದ್ಯರು, ಸಲಹೆಗಾರರು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದು, ಅಶೋಕ ಆಸ್ಪತ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಪ್ರಗತಿಪರ ಹೆಜ್ಜೆ ಇಟ್ಟಿದೆ. ಬ್ಯೂರೋ ರಿಪೋರ್ಟ್, ಪ್ರಮೋದ್ ಕುಂದಗೋಳ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.